ಮಲ್ಲಿಕಾರ್ಜುನ ಖರ್ಗೆ ಅವರು ಮಾನಸಿಕ ಅಸ್ವಸ್ಥರ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೋದಿ ಟೆರರಿಸ್ಟ್ ಎಂಬ ಖರ್ಗೆ ಹೇಳಿಕೆಗೆ ಇದು ಸಿಟಿ ರವಿಯವರು ಕಿಡಿಕಾರಿರುವಂಥದ್ದು. ಪ್ರಧಾನಿ ಮೋದಿ ಭಯೋತ್ಪಾದಕ ಅಂತ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು. ಖರ್ಗೆ ಅವರು ಮೆಂಟಲ್ ಆಸ್ಪತ್ರೆ ಪೇಷಂಟ್ ರೀತಿ ವರ್ತಿಸ್ತಿದ್ದೀರಾ ನೀವು? ಖರ್ಗೆ ಅವರು ಮಾನಸಿಕ ದೌರ್ಬಲ್ಯ ಸುಳಿಗೆ ಸಿಲುಕಿದ್ದಾರೆ. ನಿಮ್ಮ ಹೇಳಿಕೆ ಕನ್ನಡಿಗರ ಗೌರವವನ್ನು ಹಾಳು ಮಾಡುವ ರೀತಿಯಲ್ಲಿದೆ. ಇದು ನಿಮಗೆ ಶ್ರೇಯಸ್ಸು ಅಲ್ಲ ಅಂತ ಹೇಳಿ MLC ಸಿಟಿ ರವಿಯವರು ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಮಾನಸಿಕ ಅಸ್ವಸ್ಥರ ಹೇಳಿಕೆಯ ರೀತಿಯಲ್ಲೇ ಹೇಳಿಕೆ ಕೊಡ್ತಾ ಇದ್ದೀರಿ. ನಿಮ್ಮ ಪಕ್ಷ ಮೊಹಬ್ಬತ್ ಕಾ ದುಕಾನ್ನ ಮಾತನಾಡ್ತಿತ್ತು, ಆದರೆ ನೀವು ಮಾರ್ಕೆಟಿಂಗ್ ಮಾಡ್ತಾ ಇರೋದು ನಫರತ್ ಕಾ ದುಕಾನ್ನ ಸರಕುಗಳನ್ನೇ ಮಾರ್ಕೆಟ್ ಮಾಡ್ತಾ ಇದ್ದೀರಿ. ಗುಜರಾತ್ನ ಜನರನ್ನು ಅನಕ್ಷರಸ್ಥರು ಅಂತ ಹೇಳಿದ್ರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಭಯೋತ್ಪಾದಕ ಅಂತ ಕರೆದಿದ್ದೀರಿ. BJP RSSನ ವಿಷಜಂತು, ಅದನ್ನು ಕೊಲ್ಲಿ ಅಂತ ನೀವು ಮುಸಲ್ಮಾನರನ್ನು ಎತ್ಕಟ್ಟೋ ಕೆಲಸ ಮಾಡ್ತೀರಿ. ಇದೆಲ್ಲ ನೋಡಿದಾಗ ನೀವು ಮೆಂಟಲ್ ಹಾಸ್ಪಿಟಲ್ ಪೇಷಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಬಹುತೇಕ ಜನ ಭಾವಿಸಿದ್ದಾರೆ. ಯಾವ ದೇಶದ ಜನ ವಿಶ್ವಾಸ ಇಟ್ಟು ಪ್ರೀತಿ ಇಟ್ಟು ತನ್ನ ಪ್ರಧಾನಮಂತ್ರಿಯಾಗಿ 3ನೇ ಬಾರಿಗೆ ಆರಿಸಿದ್ದೀರೋ ಆ ಪ್ರಧಾನಮಂತ್ರಿಯನ್ನು ನೀವು ಕರೆದಿದ್ದೇನಂತ ಭಯೋತ್ಪಾದಕ ಅಂತ ಹೇಳಿ. ನಿಜವಾದ ಭಯೋತ್ಪಾದಕರನ್ನ ನಿಮ್ಮ ಪಾರ್ಟಿಯ ಮುಖಂಡರುಗಳು ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಕರೀತಾರೆ. ಭಯೋತ್ಪಾದನೆ ನಡೆದ ಸಂದರ್ಭಗಳಲ್ಲಿ ಭಯೋತ್ಪಾದಕರ ಬಗ್ಗೆ ಸಿಂಪತಿ ಬರುವ ರೀತಿಯಲ್ಲಿ ಭಯೋತ್ಪಾದನೆಯೇ ಒಂದು ಸಣ್ಣ ಸಂಗತಿ ಅನ್ನೋ ರೀತಿಯಲ್ಲಿ ನಿಮ್ಮ ಪಕ್ಷದ ಮುಖಂಡರುಗಳು ಹೇಳಿಕೆ ಕೊಡ್ತಾರೆ. ಒಬ್ಬ ದೇಶಭಕ್ತ ಪ್ರಧಾನಮಂತ್ರಿಯನ್ನ, ದೇಶದ ಗೌರವವನ್ನು ಜಗತ್ತಿನ ಉದ್ದಗಲಕ್ಕೆ ಹೆಚ್ಚಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಕ್ಕಂಥ ಒಬ್ಬ ಕಾಯಕ ಯೋಗಿಯನ್ನ, ದೇಶದ ಜನ ವಿಶ್ವಾಸ ಇಟ್ಟಿರ್ತಕ್ಕಂಥ ಪ್ರೀತಿಯ ನಾಯಕನನ್ನ ನೀವು ಭಯೋತ್ಪಾದಕ ಅಂತ ಕರಿತೀರಿ. ಇದನ್ನು ನೋಡಿದಾಗ ಬಹಳ ಸ್ಪಷ್ಟ ಆಗುತ್ತೆ ನಿಮಗೆ ಮಾನಸಿಕ ದೌರ್ಬಲ್ಯಗಳ ಒಂದು ಸುಳಿಗೆ ನೀವು ಸಿಗಾಕೊಂಡಿದ್ದೀರಿ, ಅಥವಾ ನಿಮ್ಮ ಪಕ್ಷವನ್ನು ಗೆಲ್ಲಿಸಲಾರದಂಥ ಅಸಹಾಯಕತೆ ನೀವು ಕಾಣ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.